ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡ್ತೀವಿ ಅಂತ ಮೈತ್ರಿ ನಾಯಕರು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಷನ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿಚಾರ ಪ್ರತಿಭಟನೆ ಮಾಡುವುದು ಅವರ ಹಕ್ಕು, ನಾವು ಮಾತಾಡಲ್ಲ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಮಂಡ್ಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಅದರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ, ತನಿಖೆ ಆಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ ಸತೀಶ್ ಹೇಳಿದ್ದಾರೆ. ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕು ಎಲ್ಲರಿಗೂ ಇದೆ, ಮಾಡ್ತಾರೆ. ಅದ್ರ ಬಗ್ಗೆ ಸದನದಲ್ಲಿ ಹೇಳಾಗಿದೆ. CM ಅವರು 2-3 ಸಾರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಬಹುಶಃ ಅವ್ರು ಹೇಳಿದ ಮೇಲೆ ನಾವು ಹೇಳೋದು ಅದಕ್ಕೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಮಾಹಿತಿ ಇದ್ದಟ್ಟು ನಮ್ಮ ಮಾಹಿತಿ ಇಲ್ಲ. ಸೊ ಅವ್ರು ಈಗಾಗಲೇ 2 ಸಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ, ಅದು ಸಫಿಷಿಯೆಂಟ್ ಅಂತ ನನ್ನ ಭಾವನೆ. ನೋಡೋಣ, ಎಲ್ಲ ಸಮಗ್ರವಾಗಿ ತನಿಖೆ ಆಗಲಿ, ಯಾರ್ಯಾರು ಇದ್ದಾರೆ ಎಲ್ಲರೂ ಆದಾಗ ಅದಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಸಿಗುತ್ತೆ. ಇನ್ನೂ ಭಾಳ ಇನಿಷಿಯಲ್ ಸ್ಟೇಜಲ್ಲಿದೆ. ಸೊ ಚರ್ಚೆ ಆಗಲಿ. ತನಿಖಾ ತಂಡ ಕೂಡ ಈಗಾಗಲೇ ಒಂದು ನೇಮಿಸಿದ್ದಾರೆ CM ಅವರು, ದೇಸಾಯಿ ಆಯೋಗದ ಮುಂದೆ ಎಲ್ಲರೂ ಕೂಡ ಹೇಳ್ಬೋದು. ಇದನ್ನು ಎಲ್ಲ ಯಾರು ಮಾಡ್ತಿದ್ದಾರೆ, ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಲಿಕ್ಕಾಗುತ್ತಾ? ಸೊ ಅವೆಲ್ಲ ಅನಾವಶ್ಯಕ. ಮಾಡೋಣ, ಅವಕಾಶ ಬಂದಾಗ ಮಾಡೋಣ, ಈಗ ಅವಶ್ಯಕತೆ ಇಲ್ಲ. ಬಂದಾಗ ಅದ್ರ ಬಗ್ಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಅದು ಅವರು ಹಕ್ಕು, ಅದು ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕು ಎಲ್ಲರಿಗೂ ಇದೆ, ಮಾಡ್ತಾರೆ. ಅದ್ರ ಬಗ್ಗೆ ಸದನದಲ್ಲಿ ಹೇಳಾಗಿದೆ. CM ಅವರು 2-3 ಸಾರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಬಹುಶಃ ಅವ್ರು ಹೇಳಿದ ಮೇಲೆ ನಾವು ಹೇಳೋದು ಅದಕ್ಕೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಮಾಹಿತಿ ಇದ್ದಟ್ಟು ನಮ್ಮ ಮಾಹಿತಿ ಇಲ್ಲ. ಸೊ ಅವ್ರು ಈಗಾಗಲೇ 2 ಸಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ, ಅದು ಸಫಿಷಿಯೆಂಟ್ ಅಂತ ನನ್ನ ಭಾವನೆ. ನೋಡೋಣ, ಎಲ್ಲ ಸಮಗ್ರವಾಗಿ ತನಿಖೆ ಆಗಲಿ, ಯಾರ್ಯಾರು ಇದ್ದಾರೆ ಎಲ್ಲರೂ ಆದಾಗ ಅದಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಸಿಗುತ್ತೆ. ಇನ್ನೂ ಭಾಳ ಇನಿಷಿಯಲ್ ಸ್ಟೇಜಲ್ಲಿದೆ. ಸೊ ಚರ್ಚೆ ಆಗಲಿ. ತನಿಖಾ ತಂಡ ಕೂಡ ಈಗಾಗಲೇ ಒಂದು ನೇಮಿಸಿದ್ದಾರೆ CM ಅವರು, ದೇಸಾಯಿ ಆಯೋಗದ ಮುಂದೆ ಎಲ್ಲರೂ ಕೂಡ ಹೇಳ್ಬೋದು. ಇದನ್ನು ಎಲ್ಲ ಯಾರು ಮಾಡ್ತಿದ್ದಾರೆ, ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಲಿಕ್ಕಾಗುತ್ತಾ? ಸೊ ಅವೆಲ್ಲ ಅನಾವಶ್ಯಕ. ಮಾಡೋಣ, ಅವಕಾಶ ಬಂದಾಗ ಮಾಡೋಣ, ಈಗ ಅವಶ್ಯಕತೆ ಇಲ್ಲ. ಬಂದಾಗ ಅದ್ರ ಬಗ್ಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಅದು